ಎಲ್ರಿಗೂ ನಮಸ್ಕಾರ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಕಲಬುರಗಿ ಜಿಲ್ಲೆಯಿಂದ ಸಾರ್ವಜನಿಕರಲ್ಲಿ ತಿಳಿಸಿಕೊಡುವುದೇನೆಂದರೆ, ಮೊಬೈಲ್ ಕಳೆದು ಹೋದಾಗ ತಕ್ಷಣವೇ ನೀವು ಡೂಪ್ಲಿಕೇಟ್ ಸಿಮ್ ಅನ್ನ ತೆಗೆದುಕೊಂಡು CEIR ಪೋರ್ಟಲ್ ಅಂತ ಅದರಲ್ಲಿ ರಿಪೋರ್ಟ್ ಅನ್ನ ಮಾಡಬೇಕು. CEIR ಪೋರ್ಟಲ್ ಅಲ್ಲಿ ರಿಪೋರ್ಟ್ ಹೆಂಗ್ ಮಾಡ್ಬೇಕಂತ ನಾವಿವತ್ತ ಹೇಳ್ಕೊಡ್ತೀವಿ. ಗೂಗಲ್ ಅಲ್ಲಿ ಹೋಗಿ CEIR ಪೋರ್ಟಲ್ ಸರ್ಚ್ ಮಾಡ್ಕೊಳ್ಳಿ. CEIR ಇದರಲ್ಲಿ ಬ್ಲಾಕ್ ಸ್ಟೋಲನ್ ಅಥವಾ ಲಾಸ್ಟ್ ಮೊಬೈಲ್ ಅಂತ ಕ್ಲಿಕ್ ಮಾಡಿ ಇದರಲ್ಲಿ ಮೊಬೈಲ್ ನಂಬರ್ ಆ್ಯಡ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಆ್ಯಡ್ ಆದಮೇಲೆ IMEI ನಂಬರ್ ಆ್ಯಡ್ ಮಾಡಬೇಕು. IMEI ನಂಬರ್ 2 ಇರುತ್ತೆ, 2 ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಡಿವೈಸ್ ಬ್ರ್ಯಾಂಡ್ ಅಂದರೆ ನಿಮ್ಮ ಮೊಬೈಲ್ ಯಾವುದಿದೆ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಡಿವೈಸ್ ಮಾಡೆಲ್ ಹೆಸರಿರುತ್ತೆ, ಅದನ್ನು ಆ್ಯಡ್ ಮಾಡಿ. ಅಪ್ಲೋಡ್ ಇನ್ವಾಯ್ಸ್ ಅಂದರೆ ಮೊಬೈಲ್ ಬಿಲ್ ಇರುತ್ತಲ್ಲ ಅದು ಅಪ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ ಮೊಬೈಲ್ ಪ್ರೈಸ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟ್ ಪ್ಲೇಸ್ ಅಂದರೆ ಮೊಬೈಲ್ ಕಳೆದು ಹೋಗಿರ್ತಕ್ಕಂಥ ಸ್ಥಳ, ಎಲ್ಲಿ ಕಳೆದು ಹೋಗಿದೆಯಲ್ಲ ಆ ಅಡ್ರೆಸ್ಸನ್ನು ಆ್ಯಡ್ ಮಾಡ್ಕೋಬೇಕು. ಡೇಟ್, ಯಾವ ಡೇಟಿಗೆ ಕಳೆದು ಹೋಗಿದೆ ಟೈಮಿಂಗು, ಆಮೇಲೆ ಸ್ಟೇಟ್, ಡಿಸ್ಟಿಕ್, ಆಮೇಲೆ ಪೊಲೀಸ್ ಸ್ಟೇಷನ್ ಚಾಯ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಪೊಲೀಸ್ ಕಂಪ್ಲೇಂಟ್ ನಂಬರ್, ಈ ಲಾಸ್ಟಲ್ಲಿ ಹಾಕಿರ್ತೀರಲ್ಲ ಆ ನಂಬರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಲಾಸ್ಟ್ ನಂಬರ್ ಆ್ಯಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಪೊಲೀಸ್ ಕಂಪ್ಲೇಂಟ್ ಅಂದರೆ ಅದು ಕಾಪಿ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಓನರ್ ನೇಮನ್ನು ಆ್ಯಡ್ ಮಾಡ್ಕೊಳ್ಳಿ. ನೇಮು, ಅಡ್ರೆಸ್ಸು, ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಐಡೆಂಟಿಟಿ ಅಂದರೆ ಯಾವುದೇ ID ಕಾರ್ಡನ್ನು ಚಾಯ್ಸ್ ಮಾಡ್ಕೋಬೇಕು, ಅದರ ನಂಬರ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕ್ಯಾಪ್ಚಾ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಮಾಡಿ. ಅದಾದಮೇಲೆ OTP ಬರುತ್ತೆ, OTP ನಂಬರ್ ಕೂಡ ಆ್ಯಡ್ ಮಾಡಬೇಕು. ಗೆಟ್ OTP ಅಂತ ಹೇಳಿ ಕ್ಲಿಕ್ ಮಾಡಿ OTP ಆ್ಯಡ್ ಮಾಡಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಈ ರೀತಿಯಾಗಿ ರಿಪೋರ್ಟ್ ಆದ ತಕ್ಷಣ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗಿ ಒಂದು ಮಾಹಿತಿಯನ್ನು ನೀಡಬೇಕು.